ಬಗೆದಷ್ಟು ಬಯಲಾಗ್ತಾ ಇದೆ ಡಾಕ್ಟರ್ ಮಹೇಂದ್ರನ ಅಸಲಿ ಮುಖ. ಮದುವೆಯಾಗಿದ್ರೂ ಇತ್ತಂತೆ ಬೇರೆ ಯುವತಿಯರ ಸಂಪರ್ಕ. ಕೃತಿಕಾಳಿಗೆ ಸೋಷಿಯಲ್ ಮೀಡಿಯಾ ಬಳಸದಂತೆ ಧಮಕಿ ಹಾಕಿದ್ದಂತೆ ಡಾಕ್ಟರ್ ಮಹೇಂದ್ರ. ಬಗೆದಷ್ಟು ಬಯಲಾಗ್ತಾ ಇದೆ. ಈಗ ನೋಡಿ ಮಹೇಂದ್ರನ ಅಸಲಿ ಕತೆ. ಬೆಂಗಳೂರಿನ ಆಸ್ಪತ್ರೆಯಲ್ಲಿ ವೈದ್ಯನಾಗಿದ್ದಂಥ ಮಹೇಂದ್ರ ತನ್ನ ಹೆಂಡತಿಗೆ ಅನಸ್ತೇಷಿಯಾ ಓವರ್ಡೋಸ್ ಕೊಟ್ಟು ಕೊಲೆ ಮಾಡಿ ಯಾರಿಗೂ ಗೊತ್ತಾಗದಂತೆ ಮುಚ್ಚಾಕಕ್ಕೆ ಪ್ರಯತ್ನ ಪಟ್ಟಿದ್ದ. ಕೃತಿಕಾಳಿಗೆ ಸೋಷಿಯಲ್ ಮೀಡಿಯಾ ಬಳಸದಂತೆ ಧಮಕಿಯನ್ನ ಕೂಡ ಹಾಕಿದ್ದ. ಬೇರೆ ಯುವತಿಯರ ಜೊತೆ ಸಂಪರ್ಕವನ್ನ ಕೂಡ ಬಳಸಿಕೊಂಡಿದ್ದ. ಹನಿಮೂನ್ ಫೋಟೋನ ಅಪ್ಲೋಡ್ ಮಾಡದಂತೆ ವಾರ್ನ್ ಕೂಡ ಮಾಡಿದ್ದ. ಮಹೇಂದ್ರನೇ ಫೋಟೋಸ್ ಡಿಲೀಟ್ ಮಾಡಿದ ಶಂಕೆ ಕೂಡ ಈಗ ವ್ಯಕ್ತವಾಗ್ತಾ ಇದೆ. ಡಾಕ್ಟರ್ ಮಹೇಂದ್ರ ರೆಡ್ಡಿ ಬಳಿ ಇತ್ತು ಇನ್ನೊಂದು ಸೀಕ್ರೆಟ್ ಮೊಬೈಲ್ ಅನ್ನೋ ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ. ಆ ಮೊಬೈಲ್ ಮೂಲಕ ಬೇರೆ ಯುವತಿಯರ ಜೊತೆ ಸಂಪರ್ಕವನ್ನ ಬೆಳೆಸಿದಂತೆ ಈತ. ಈಗಷ್ಟೇ ಮಹೇಂದ್ರನ ಒಂದೊಂದು ಕರಾಳ ಮುಖಗಳು ಕೂಡ ಬಯಲಾಗ್ತಾ ಇದೆ. ಇನ್ನು ಕುಟುಂಬಸ್ಥರು ಕೊಟ್ಟಿರುವಂತ ದೂರಿನ ಆಧಾರದ ಮೇಲೆ ಈಗ ಆತನನ್ನ ಬಂಧಿಸಲಾಗಿದೆ. ಇನ್ನು ಡಾಕ್ಟರ್ ಮಹೇಂದ್ರ ಮುಖ, ಅಸಲಿ ಮುಖ ಈಗ ಬಯಲಾಗ್ತಾ ಇದೆ. ಸಾಕಷ್ಟು ವಿಚಾರಗಳು ಈಗ ಒಂದೊಂದಾಗಿ ಹೊರಗಡೆ ಬರ್ತಾ ಇದೆ. ಮಹೇಂದ್ರ ಮತ್ತೆ ಕೃತಿಕಾ ಹನಿಮೂನ್ಗೆ ಹೋಗಿದ್ದಂಥ ಫೋಟೋಸ್ನ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡದಂತೆ ಆಕೆಗೆ ಧಮಕಿಯನ್ನ ಕೂಡ ಹಾಕಿದ್ದಂತೆ. ಆಕೆಯನ್ನ ಪ್ರೀ ಪ್ಲಾನ್ ಮಾಡಿ ಮರ್ಡರ್ ಮಾಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕೃತಿಕಾಳಿಗೆ ಸೋಷಿಯಲ್ ಮೀಡಿಯಾನ ಕೂಡ ಬಳಸಬಾರ್ದು, ನೇರವಾಗಿ ಆಕೆ ಎಲ್ಲಿ ಹೋಗ್ತಾಳೆ ಏನು ಮಾಡ್ತಾಳೆ ಅನ್ನೋದನ್ನ ಯಾರಿಗೂ ಕೂಡ ತಿಳಿಸದಂತೆ ಧಮಕಿಯನ್ನು ಹಾಕ್ತಾ ಇದ್ದ. ಇನ್ನೊಂದು ಫೋನನ್ನು ಕೂಡ ಯೂಸ್ ಮಾಡ್ತಾ ಇದ್ದ, ಅದು ಸೀಕ್ರೆಟ್ ಫೋನ್. ಆ ಮೊಬೈಲ್ ಇಟ್ಕೊಂಡಿದ್ರ ಬಗ್ಗೆ ಯಾರಿಗೂ ಕೂಡ ಮಾಹಿತಿ ಇರಲಿಲ್ಲ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕೂಡ ಕಾಶ್ಮೀರದಲ್ಲಿ ಮಾಡಿಸಿದ್ದ ಈತ. ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಕಾಶ್ಮೀರದಲ್ಲಿ ಲಕ್ಷಾಂತರ ರೂಪಾಯಿ ಹಣವನ್ನು ಖರ್ಚು ಮಾಡಿ ಕೃತಿಕಾ ಕುಟುಂಬ ಮದುವೆಯನ್ನು ಮಾಡಿಕೊಟ್ಟಿತ್ತು. ಮದುವೆ ಮಾಡೋ ಸಂದರ್ಭದಲ್ಲಿ ಅದ್ದೂರಿಯಾಗಿ ಮದುವೆ ಮಾಡ್ಕೊಟ್ಟಿದ್ದು ನನಗೇನು ಬೇಡ ಅಂತ ಹೇಳಿದ್ದ. ಬಟ್ ಅದಾದ ಮೇಲೆ ಒಂದೊಂದೇ ಅವತಾರ ಈ ಮಹೇಂದ್ರನದು ಹೊರಗಡೆ ಬಂತು. ತನ್ನ ಪತ್ನಿಯನ್ನೇ ಯಾರಿಗೂ ಗೊತ್ತಾಗದ ಹಾಗೆ ಕೊಲೆ ಮಾಡಿ 6 ತಿಂಗಳು ವಿಚಾರವನ್ನು ಮುಚ್ಚಿಟ್ಟಿದ್ದ ಈತ. ಈಗ ಇದು ಎಲ್ಲೆಡೆ ಜಗಜ್ಜಾಹೀರಾಗ್ತಾ ಇದೆ. ಏನಾಯಿತು, ಯಾವ ರೀತಿ ಈತ ಮರ್ಡರ್ ಮಾಡ್ದ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ತನಿಖೆ ಆಗ್ತಾ ಇದೆ. ಈಗ ಆತನನ್ನು ಪೊಲೀಸರು ಬಂಧಿಸಿದ್ದಾರೆ. ಕೃತಿಕಾ ರೆಡ್ಡಿ ಕುಟುಂಬ ಕೊಟ್ಟಿರೋಂಥ ದೂರಿನನ್ವಯ ಆತನ ಬಂಧನ ಆಗಿದೆ. ಇನ್ನು ಆತ ಏನೆಲ್ಲ ಮಾಡ್ತಾ ಇದ್ದ ಅನ್ನೋದನ್ನ ನೋಡಿದ್ರೆ, ಮಹೇಂದ್ರನ ಅವತಾರ ಹೇಗಿತ್ತು ಅನ್ನೋದನ್ನ ನಾವು ನೋಡೋದಾದ್ರೆ, ಮದುವೆ ಬಳಿಕ ಹನಿಮೂನ್ಗೆ ಹೋಗಿದ್ದ ಮಹೇಂದ್ರ ಮತ್ತೆ ಕೃತಿಕಾ. ಸೌತ್ ಆಫ್ರಿಕಾಗೆ ಹನಿಮೂನ್ಗೆ ಹೋಗಿತ್ತು ಈ ವೈದ್ಯ ದಂಪತಿ. ಎಲ್ಲೋ ಭಾರತ ಅಲ್ಲ, ಭಾರತವನ್ನ ಬಿಟ್ಟು ವಿದೇಶಕ್ಕೆ. ಕೃತಿಕಾಳ ಫೋನ್ನಲ್ಲೇ ಹನಿಮೂನ್ ಫೋಟೋ ಶೂಟ್ ಆಗಿತ್ತು. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ. ಈಗ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಅಂಕಿತಾ, ನೋಡಿ, ಈಗ ಸೌತ್ ಆಫ್ರಿಕಾಗೆ ಹೋಗಿ ಹನಿಮೂನ್ ಮುಗಿಸಿ ಬಂದಂಥ ಈ ವೈದ್ಯ ಕುಟುಂಬ, ವೈದ್ಯ ದಂಪತಿಗಳು ಎಲ್ಲೂ ಕೂಡ ಫೋಟೋಗಳನ್ನು ಅಪ್ಲೋಡ್ ಮಾಡದಂತೆ ಮಹೇಂದ್ರನೇ ಧಮಕಿ ಹಾಕಿದ್ದ ಕೃತಿಕಾಗೆ ಅನ್ನೋ ಮಾಹಿತಿ ಈಗ ಹೊರಗಡೆ ಬಿದ್ದಿದೆ. ಬಗೆದಷ್ಟು ಬಯಲಾಗ್ತಾ ಇದೆ ಮಹೇಂದ್ರನ ಅವತಾರ, ಮಹಾ ಅವತಾರ. ಮಧುಸೂದನ್, ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಬೇರೆ ಬೇರೆ ಆಂಗಲ್ನಲ್ಲಿ ಈಗಾಗಲೇ ತನಿಖೆಯನ್ನು ಕೂಡ ಮಾಡ್ತಾ ಇರುವಂಥದ್ದು. ಜೊತೆಗೆ ಮೃತ ಕೃತಿಕಾ ಅವರ ಕುಟುಂಬಸ್ಥರ ಬಳಿಯೂ ಕೂಡ ಒಂದಷ್ಟು ಮಾಹಿತಿಯನ್ನು ಪಡೆಯುವಂತಹ ಕೆಲಸವನ್ನು ಪೊಲೀಸರು ಮಾಡ್ತಾರೆ. ಆ ಸಂದರ್ಭದಲ್ಲಿ ಮಹೇಂದ್ರ ರೆಡ್ಡಿಯ ಅಸಲಿ ಮುಖ ಬಯಲಾಗ್ತಾ ಇರುವಂಥದ್ದು. ಅಂದರೆ ಅವರು ಮದುವೆ ಆದಮೇಲೆ ಹನಿಮೂನ್ಗೆ ಅಂತ ಹೇಳಿ ಸೌತ್ ಆಫ್ರಿಕಾಗೆ ಟ್ರಿಪ್ ಹೋಗ್ತಾರೆ. ಆ ಸಂದರ್ಭದಲ್ಲಿ ಒಂದು ಹೊಸ ಮೊಬೈಲನ್ನು ಕೃತಿಕಾ ಅವರು ಬಳಸ್ತಾ ಇರ್ತಾರೆ. ಅಂದರೆ ಅದಕ್ಕೆ ವಿದೇಶಿ ಸಿಮ್ಮನ್ನು ಹಾಕಿ ಸೌತ್ ಆಫ್ರಿಕಾಗೆ ಹೋದಂತಹ ಸಂದರ್ಭದಲ್ಲಿ ಅಲ್ಲಿ ಮೊಬೈಲ್ನಲ್ಲಿ ಒಂದಷ್ಟು ಫೋಟೋ ಶೂಟ್ ಅನ್ನ ಮಾಡಿಸ್ಕೊಂಡಿರ್ತಾರೆ. ಆ ಫೋಟೋಗಳನ್ನ ಯಾವುದೇ ಕಾರಣಕ್ಕೂ ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಲೋಡ್ ಮಾಡಬಾರ್ದು ಅಂತ ಹೇಳಿ ಸೂಚನೆಯನ್ನ ಕೊಟ್ಟಿದ್ದ. ಯಾವುದಾದ್ರೂ ಫೋಟೋವನ್ನ ಅಪ್ಲೋಡ್ ಮಾಡಿದಂತಹ ಸಂದರ್ಭದಲ್ಲಿ ಜಗಳ ಮಾಡಿ ಇಮಿಡಿಯೇಟ್ಲಿ ಅದನ್ನ ಡಿಲೀಟ್ ಮಾಡುವಂತಹ ಕೆಲಸವನ್ನ ಕೂಡ ಆತ ಮಾಡ್ತಾ ಇದ್ದ ಅನ್ನೋ ಆರೋಪವನ್ನ ಈಗಾಗಲೇ ಕುಟುಂಬಸ್ಥರು ಕೂಡ ಮಾಡ್ತಾ ಇರುವಂತದ್ದು. ಅದನ್ನ ಹೊರತುಪಡಿಸಿ ಆತ ಕೂಡ, ಅಂದ್ರೆ ಈಕೆ ಬಳಸ್ತಾ ಇದ್ದಂತಹ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳೇನಿದೆ, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಹಾಗೆ ಇನ್ನಿತರ ಪ್ಲಾಟ್ಫಾರ್ಮ್ಗಳನ್ನ ಡಿಲೀಟ್ ಮಾಡುವಂತೆ ಒತ್ತಡವನ್ನ ಹಾಕ್ತಾನೆ. ಜೊತೆಗೆ ಈತನ ಟಾರ್ಚರ್ ಜೊತೆಗೆ ಈತನ ಧಮಕಿಯಿಂದ ಬೇಸತ್ತು ಆಕೆ ಎಲ್ಲ ಆಪ್ಗಳನ್ನ ಅನ್ಇನ್ಸ್ಟಾಲ್ ಮಾಡಿರ್ತಾಳೆ. ಜೊತೆಗೆ ಈತ ಕೂಡ, ನಾನು ಕೂಡ ಯಾವುದೇ ರೀತಿಯ ಆಪ್ಗಳನ್ನ ಯೂಸ್ ಮಾಡೋದಿಲ್ಲ, ಫೇಸ್ಬುಕ್ ಅನ್ನ ಯೂಸ್ ಮಾಡೋದಿಲ್ಲ, ಇನ್ಸ್ಟಾಗ್ರಾಮ್ ಅನ್ನ ಯೂಸ್ ಮಾಡೋದಿಲ್ಲ ಅಂತ ಹೇಳಿ ನಂಬಿಸ್ತಾ ಇರ್ತಾಳೆ. ಆದ್ರೆ ಆತ ಫೇಸ್ಬುಕ್ ಅನ್ನ ಬಳಸ್ತಾ ಇರ್ತಾನೆ, ಅದು ಈಕೆಗೆ ಗೊತ್ತಿರೋದಿಲ್ಲ. ಜೊತೆಗೆ ಯಾವಾಗ ಗೊತ್ತಾಗುತ್ತೆ ಆ ಸಂದರ್ಭದಲ್ಲಿ ಕೃತಿಕಾ ಅವರು ಅದನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಅದಕ್ಕೆ ಆತ ಸಮರ್ಪಕವಾದ ಉತ್ತರವನ್ನ ಕೊಡೋದಿಲ್ಲ.
ಜೊತೆಗೆ ಇಡೀ ಮನೆಯವರಲ್ಲಿ ಇಡೀ ಕುಟುಂಬಸ್ಥರಲ್ಲಿ ತಾನು ಒಂದೇ ಮೊಬೈಲ್ ಅನ್ನ ಬಳಸ್ತಾ ಇರುವಂತದ್ದು, ಅದರಲ್ಲಿ ಒಂದೇ ಸಿಮ್ ಇರೋದು ಅಂತ ಹೇಳಿ ನಂಬಿಸ್ತಾ ಇದ್ದ. ಅದಾದ ಬಳಿಕ ಅಂದ್ರೆ ಈತನ ಬಗ್ಗೆ ಯಾವಾಗ ಇಡೀ ಕುಟುಂಬಸ್ಥರಿಗೆ ಈತ ಸಂಚು ಮಾಡಿ ಕೃತಿಕಾಳನ್ನ ಸಾಯಿಸಿದ್ದಾನೆ ಅನ್ನೋದು ಗೊತ್ತಾಯ್ತು, ಆ ಸಂದರ್ಭದಲ್ಲಿ ಆತ ಇನ್ನೊಂದು ಮೊಬೈಲ್ ಫೋನ್ ಅನ್ನ ಕೂಡ ಬಳಸ್ತಾ ಇದ್ದ, ಅಂದ್ರೆ ಇನ್ನೊಂದು ಸಿಮ್ ಅನ್ನ ಕೂಡ ಬಳಸ್ತಾ ಇದ್ದ. ಅದರಲ್ಲಿ ಬೇರೆ ಯುವತಿಯರ ಜೊತೆ ಆತ ಮಾತನಾಡ್ತಾ ಇದ್ದ ಅನ್ನೋ ಒಂದಷ್ಟು ವಿಚಾರವನ್ನ ಈಗಾಗಲೇ ಪೊಲೀಸರಿಗೆ ತಿಳಿಸಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಆರೋಪಿಯನ್ನ ಏನ್ ಪೊಲೀಸರು ಕಸ್ಟಡಿಗೆ ಪಡ್ಕೊಂಡಿದ್ದಾರೆ, ಕಸ್ಟಡಿಗೆ ಪಡ್ಕೊಂಡು ಆತ ಬಳಸ್ತಾ ಇದ್ದಂತಹ 2 ಮೊಬೈಲ್ ಅನ್ನ ಸೀಸ್ ಮಾಡುವಂತಹ ಕೆಲಸವನ್ನ ಮಾಡಿದ್ದಾರೆ. ನಿಜಕ್ಕೂ ಕೂಡ ಆತನಿಗೆ ಬೇರೆ ಯುವತಿಯರ ಜೊತೆ ಸಂಬಂಧ ಇತ್ತ ಅಥವಾ ಕುಟುಂಬಸ್ಥರು ಮಾಡ್ತಾ ಇರುವಂತಹ ಆರೋಪಗಳು ನಿಜಕ್ಕೂ ಕೂಡ ಸತ್ಯನ ಅನ್ನೋದ್ರ ಬಗ್ಗೆ ಈಗಾಗಲೇ ಪೊಲೀಸರು ತನಿಖೆಯನ್ನ ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಆತ ಯಾರ ಜೊತೆನಾದ್ರೂ ಕಾಂಟ್ಯಾಕ್ಟ್ ಅಂದ್ರೆ ಪರ್ಸನಲ್ ಆಗಿ ಅವ್ರು ಮಾಡ್ತಾ ಇರುವಂತಹ ಆರೋಪಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಆತ ಕಾಂಟ್ಯಾಕ್ಟ್ ಅನ್ನ ಇಟ್ಕೊಂಡಿದ್ದಾನ ಅನ್ನೋದ್ರ ಬಗ್ಗೆಯೂ ಕೂಡ ತನಿಖೆಯನ್ನ ಮಾಡ್ತಾ ಇರುವಂತದ್ದು. ಮತ್ತೊಂದು ಕಡೆ ಅಂದ್ರೆ ಕೃತಿಕಾ ಸಾವನ್ನಪ್ಪಿದ ಬಳಿಕವೂ ಕೂಡ ಆತ ಮನೆಗೆ ಬಂದು ಕೃತಿಕಾ ಮನೆಗೆ ಬಂದು ಅವರ ಒಂದು ತಂದೆ ತಾಯಿಯನ್ನ ಕನ್ವಿನ್ಸ್ ಮಾಡಿ ಆಕೆಯ ಫೋನ್ ಅನ್ನ ಕೂಡ ತೆಗೆದುಕೊಂಡು ಹೋಗಿದ್ದ. ಸೊ ಆ ಫೋನ್ ನಲ್ಲಿರುವಂತಹ ಫೋಟೋಸ್ ಗಳಾಗಿರ್ಬೋದು ಅಥವಾ ಕೆಲವೊಂದು ಎವಿಡೆನ್ಸ್ ಗಳಾಗಿರ್ಬೋದು ಅದೇನಾದ್ರೂ ಡಿಲೀಟ್ ಆಗಿದೆಯಾ ಅನ್ನೋದ್ರ ಬಗ್ಗೆಯೂ ಕೂಡ ಈಗಾಗಲೇ ಪೊಲೀಸರು ಮಾಹಿತಿಯನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಮಧುಸೂದನ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.